ರೀತಿಯೊಳಗ ಹೆಂಗಿರ್ಬೇಕಪ್ಪ ಜನಪದ ಅಂತ ಕೇಳಿದ್ರೆ, ಒಂದ್ ಊರೊಳಗೆ ಇಬ್ರು ಗಂಡ ಹೆಂಡತಿದ್ರವ. ಗಂಡ ಹೆಂಡತಿ ಏಕನಾಮ ಸದಾ ಪ್ರೇಮ ಅನ್ನೋಂಗಿದ್ರು, ಬಹಳ ಪ್ರೀತಿ ಒಪ್ಪೆಸರು ಇರ್ತಾವ. ವೀರಭದ್ರ ಯಜ್ಜ ವೀರಭದ್ರಮ್ಮ ಅಂತಿದ್ರು, ಅಷ್ಟ ಸದೃಢ ಕಾಯ್ದವರಾಗಿದ್ರು, ಬಹಳ ಆರೋಗ್ಯವಂತರಿದ್ರು. ದಿನಕ್ಕೆ 10 ಸಲ ಡ್ರೆಸ್ ಚೇಂಜ್ ಮಾಡ್ತಿದ್ದಿಲ್ಲ. ಒಮ್ಮೆ ಬೆಳಿಗ್ಗೆ ಸ್ನಾನ ಪೂಜೆ ಮಾಡ್ಕೊಂಡು ಡ್ರೆಸ್ ಹಾಕೊಂಡ್ರು ಅಂತಂದ್ರೆ ಸಂಜೆ ತನಕ ಅವೇ ಇರ್ತಿದ್ವು. ತಾಯಿ ಇಲ್ಕಲ್ ಸೀರೆ ಉಡ್ತಿದ್ಲು, ಕುಕ್ಸ ಹಾಕೊಡ್ತಿದ್ಲು, ಕೈ ತುಂಬ ಹೂ ಮುಡಿತಾ ಇದ್ಲು. ವೀರಭದ್ರ ಯಜ್ಜ ದೋತ್ರ ಉಡ್ತಿದ್ದ, ನೇರ್ಶಲ್ಟ್ ಹಾಕ್ತಿದ್ದ, ಪಟಕ ಸುಖವಂತಿದ್ದ, ಕಲ್ಲಿ ನಿಶಿ ತುರುತ್ತಿದ್ದ. ಅವ್ನು ನೋಡಿದ್ರೆ ವೀರಭದ್ರೇಶ್ವರನೇ ಇದ್ದಂಗಿದ್ದ. ಅಮ್ಮನು ವೀರಭದ್ರಮ್ಮ ಕಾಳಮ್ಮನ ಇದ್ದಂಗಿದ್ಲು ನೋಡಾಕ. ಅವರು ಜನಪದ ಕಲಾವಿದರು. ಅಜ್ಜ ಒಡಕು ಹೇಳ್ತಿದ್ದ, ಪುರುವಂತಿಗಿರಿ ಮಾಡ್ತಿದ್ದ. ಅಮ್ಮ ಸೋಬಾನ ಪದ ಹಾಡ್ತಿದ್ಲು. ಇಡೀ 10 ಹಳ್ಳಿಯೊಳಗ ಕುಕ್ಕಳ ಮದುವೆ ನಡೆದ್ರೆ ಅಜ್ಜ ಬರ್ಬೇಕು, ಸೋಬಾನ ಪದ ನಡೆದ್ರೆ ಅಮ್ಮ ಬರ್ಬೇಕು. ಅವ್ರೆಲ್ಲ ಕಾರ್ಯಕ್ರಮನೇ ಇಲ್ಲ. ಊರ ಗೌಡನ ಮಗನ ಮದುವೆ ಬಂತ್ರಿ. ಗೌಡ ಶಾನಿ 4 ಮಂದಿ ಕಳಿಸ್ಕೊಟ್ಟು ವೀರಭದ್ರಮ್ಮನ ಕರ್ಕೊಂಬರ್ರಿ, ಆಕಿ ಬಂದು ಸೋಬಾನ ಹಾಡಬೇಕು ಅಂದಾಗ 4 ಮಂದಿ ಕರೆಯಕ್ ಹೋದ್ರು ವೀರಭದ್ರಮ್ಮನ. ಈಕಿ ಒಲಿ ಮ್ಯಾಲ ನುಚ್ಚಿನ ಗಡಿಗೆ ಇಟ್ಟು ಹುಡುಕ ಕಟ್ಟಿಗೆ ಉರಿ ಹಚ್ಚಿ ಸಂತಿ ಮಾಡಕತ್ತಿದ್ದೇವ. ಅದಕ್ಕೆ ನುಚ್ಚು ಅಂತಾರ ನಮ್ಮ ಕಡೆ ಜನಪದದೊಳಗೆ. ಸಂತಿಗೆ ನುಚ್ಚು ಅಂತಾರಿಲ್ಲವ. ಮಾಡಾಕತ್ತಿದ್ಲು. ಸಂತಿಗನ ಸಂಕ್ರಿ ಕುದಿ 10 ಮಟ್ಟ ತಿರುವಿದ್ರ ಸಂತಿ, ಇಲ್ಲದ್ರೆ ಮಾಡಿದವರಿಗೆ ಸಂತ ಗಂಟೆ ಆಗಿಬಿಡ್ತೈತಿ. ಅದು ಹಂಗಾಗ್ಬಿಡದಂತ ತಿರುಕೊಂತ ಕುಂತಿದ್ಲು. ಗೌಡ್ಶಾನಿ ಕಳಿಸಿದ ಹೆಣ್ಮಕ್ಳು ಬಂದ್ಯವ. ಗೌಡ್ಶಾನಿ ಕರೆ ಕಳಿಸ ಸೋಬಾನ ಹಾಡಕ ಬರ್ಬೇಕು ನೀನು. ಯವ್ವ ಇದೊಂದಿಷ್ಟು ಮುಗಿಸ್ಬೇಕು ಅಂತ ತಿರುಗಿ ಬರ್ತೀನಿ, ಸಂತಿ ಗಂಟೆ ಕೈತಿ ಅಂದಕ್ಕೆ. ಗೌಡ್ಶಾನಿ ಹೇಳಲ್ಲ ಅಂದ್ರೆ ಮುಗಿತಲ್ಲಿ, ನೀ ಬರ್ಬೇಕಂತೇಳಿ ರಟ್ಟೆ ಕೈಯ ಕೆಲಸ ಕರ್ಕೊಂಬಂದ್ಬಿಟ್ರಿ. ಅದು ಸಂತ ಅಲ್ಲೇ ಉಳಿತ ಗಡಿ ಒಲಿ ಮ್ಯಾಗ ಕರ್ಕೊಂಬಂದ್ರು. ಗೌಡ್ರ ಮನೆ ಮುಂದೆ ದೊಡ್ಡ ಚಾವಣಿ ಕಟ್ಟಿ ಮೇಲೆ ಕುಂದ್ರಿಸಿದ್ರು. ಅಮ್ಮನ ನಮ್ಮ ಕೈಯ ಮೈ ಕೊಟ್ಟರು, ಸೋಬಾನ್ ಪದ ಚಲೋ ಮಾಡಿದ್ರು. ಗೌಡ್ರು ಕುಕ್ಕಳ ಮದಿವಿ ಹೋಗ್ಬಾ ವೀರಭದ್ರೇಶನ್ ಕರ್ಕೊಂಬರ್ ಅಂತೇಳಿ ವೀರಭದ್ರೇಶನ್ ಕರೆಯಕ್ ಕಳಿಸಿದ್ರು. 4 ಮಂದಿ ಕರೆಯಕ್ ಬಂದ್ರು. ಅಜ್ಜ ತಯಾರಾಗಿ ದೋತ್ರ ಹೇಳಿದ್ನಲ್ಲ, ಪಟಕ ಗಿಟಕ ಒಳ್ಳೆ ಭರ್ಜರಿ ಆಳು ವೀರಭದ್ರೇಶ್ವರ ನೋಡ್ದಂಗೆ ಆಕೈತ್ರಿ. ಕೈಯ ಕಟಕ ಹಿಡ್ಕೊಂಡು ವೀರಭದ್ರೇಶ್ವರನ ಅಲ್ಲಿಗೆ ಹಾಕೊಂಡು ಅವನು ಬಂದ. ಗೌಡ್ರ ಮನೆ ಅಂಗಳ ದೊಡ್ಡದು. ಆ ಅಂಗಳಕ್ಕೆ ಹೆಜ್ಜೆ ಇಟ್ಟ. ಸಾಮ್ಯಾಳದವ್ರು ಬಂದಿದ್ರು, ಎಲ್ಲಾರು ಇದ್ರು, ಇನ್ನು ಉಳಿದು ಪುರವಂತರು ಇದ್ರು. ದೂರ ಕಟ್ಟಿ ಮ್ಯಾಲ ಕುಂತಿದ್ಲಲ್ಲ ಅಮ್ಮ, ಗಂಡನ್ ನೋಡಿಬಿಟ್ರಿ. ಗಂಡನ್ ನೋಡಿಬಿಟ್ಲಾಗ ಮಂದ್ಯಾಗ ಮೈಕ್ನಾಗ, ಅಯ್ಯ ಸಂತಿ ಇಟ್ಟು ಬಂದಿದ್ನಲ್ಲ ತೆಗೆದಿಟ್ಟು ಬಂದಿರಲ್ಲ ಅಂತ ಕೇಳಿದ್ರೆ ಕಿಮ್ಮತ್ ಅದೇವ, ಕಿಮ್ಮತ್ ಬರಂಗಿಲ್ಲ. ಆಮೇಲೆ ಸೂಕ್ಷ್ಮ ಇರ್ಬೇಕು. ಗಂಡನ ಕಿಮ್ಮತ್ ಕಾಯ್ಬೇಕಿ ಅಂದ್ರೆ ನಿಜವಾದ ಹೆಂಡತಿ. ಅವಾಗ ಅಮ್ಮ ಏನ್ ಮಾಡಿದ್ಲು, ಹಿಂಗ್ ಬ್ಯಾಡ ತಡಿ, ಹಿಂಗ್ ಮಾಡ್ತೀನಿ ಪ್ರಯೋಗ ಅಂದಾಕಿನ ಕೈಯಾಗ ಮೈಕ್ ಇತ್ತಲ್ರಿ, ಸೋಬಾನ್ ಪದ ಹಾಡಾಕತ್ತಿದ್ಲು. ಚಂದ ಹಾಡಿಬಿಟ್ಲ. ಒಲಿ ಮ್ಯಾಲೆ ನುಚ್ಚಿಟ್ಟು ಸೋಬಾನ್ಕ ನಾ ಬಂದೆ, ಒಲಿ ಮ್ಯಾಲೆ ನುಚ್ಚಿಟ್ಟು ಸೋಬಾನ್ಕ ನಾ ಬಂದೆ, ತೆಗದಿಟ್ಟು ಬಂದೆ ಹಂಗ ಬಂದೆ ಸೋಬಾನವ. ನಮ್ಮ ಗಡಿ ನನ್ನ ನೋಡಿ ಹಾಡಿ ತಂದಿ, ನನ್ನ ನೋಡಿ ಹಾಡಿ, ನನ್ನ ನೋಡಿ ಹಾಡಿ. ಏನ್ ಅಡ್ಡಿಲ್ಲ. ಏಯ್ ತೆಗೆದಿಟ್ಟು ಬಂದೆ ನಾಳಂದ್ರ ಕಿಮ್ಮತ್ ಅಂದ್ರಿ. ಹೆಂಡತಿ ಕಿಮ್ಮತ್ ಕಾಯವ ನಿಜವಾದ ಗಂಡ, ಗಂಡನ ಕಿಮ್ಮತ್ ಕಾಯಕಿ ನಿಜವಾದ ಹೆಂಡತಿ, ಹೆಂಡತಿ ಕಿಮ್ಮತ್ ಕಾಯವ ನಿಜವಾದ ಗಂಡವ. ಅವಾಗ ಅವ ಏನ್ ಮಾಡಿದ, ಶಾಮ್ಯಾಳದವ್ರು ಎಲ್ಲರೂ ಇದ್ರು, ಅಗ್ಲಿ ಭರ್ಜರಿ ಇದ್ದಲ್ರಿ. ಇವಾಗ ಹೊಡೆದ್ ಹೇಳಕ್ ಚಾಲು ಮಾಡಿದ. ವೀರ, ಭದ್ರ, ಕಿಚ್ಚಿನ ಮೇಲಿರುವ ನುಚ್ಚಿನ ಗಡಿಗೆಯನ್ನು ಎಚ್ಚರದಿ ಕೆಳಗಿಳಿಸಿ ಅದಕ್ಕೆ ವಿಭೂತಿಯ ಪಟ್ಟವನ್ನ ಹಚ್ಚಿ ಬಂದ ಕಡೆ 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 ಕೆಲಸ ಆಗಿತ್ತು ಅಂತ ಏನು ಸ್ವಾಮಿ, ಏನು ಎಷ್ಟು ಚಂದ.